ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರ್ಯಾಂಡಮ್ ಸ್ಟೋರೀಸ್ ಬೈ ಸ್ಯಾಂಡಿ. ಮೈ ಫಸ್ಟ್ ವಿಸಿಟ್ ಟು ಬೆಣ್ಣೆ ನಗರಿ ದಾವಣಗೆರೆ. ಫಸ್ಟ್ ಟೈಮ್ ನಾನು ದಾವಣಗೆರೆಗೆ ವಿಸಿಟ್ ಮಾಡ್ತಾ ಇದ್ದೀನಿ. ತುಂಬ ಎಕ್ಸೈಟ್ ಆಗಿದ್ದೆ. ಯಾಕಂತಂದರೆ ದಾವಣಗೆರೆ ಏನಕ್ಕೆ ಫೇಮಸ್ ಹೇಳಿ? ಬೆಣ್ಣೆ ದೋಸೆಗೆ. ಬಟ್ ನಾನು ಹೋಗ್ತಾ ಇರೋದು ಬೆಣ್ಣೆ ದೋಸೆ ತಿನ್ನೋಕ್ಕಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ನನ್ನ ಪಯಣ ರೈಲ್ವೆ ಸ್ಟೇಷನ್ನ ಕಡೆಗೆ. ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಹೋಗ್ತಾ ಇರೋದು ಒಬ್ಬಳೇ. ಸ್ವಲ್ಪ ಭಯ ಇತ್ತು, ಎಲ್ಲಿ ನಿಲ್ಲುತ್ತೋ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ಬಂದು ನಿಲ್ಲುತ್ತೆ, ಯಾವುದೋ ರಾಂಗ್ ಸಿಟಿಗೆ ಹೋಗ್ಬಿಟ್ರೆ ಅಂತ ತುಂಬ ಟೆನ್ಷನ್ಲಿದ್ದೆ. ಬಟ್ ಹೇಗೋ ಟಿಕೆಟ್ ತೋರಿಸ್ಕೊಂಡು ಎಲ್ಲರನ್ನ ಕೇಳಿಕೊಂಡು ಫೈನಲಿ ನಾನು ನನ್ನ ಟ್ರೈನ್ನ ಫೈಂಡ್ ಮಾಡಿಕೊಂಡೆ. ಫೈಂಡ್ ಮಾಡಿಕೊಂಡು ನನ್ನ ಸೀಟನ್ನ ನನಗೆ ಸಿಕ್ತು. ಆ್ಯಕ್ಚುಲಿ ನಾನು ವಿಂಡೋ ಸೀಟ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಅದು ವಿಂಡೋ ಸೀಟ್ ಆಗಿರಲಿಲ್ಲ. ಸರಿ, ಯಾವುದೋ ಒಂದು ಸೀಟು ಸಿಕ್ತಲ್ಲ ಅಂತಂದೇಳಿ ಸುಮ್ಮನೆ ಕೂತ್ಕೊಂಡು ಟ್ರೈನ್ ತುಂಬ ಚೆನ್ನಾಗಿತ್ತು. ಬಟ್ ವಿಂಡೋ ಸೀಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಒಂದು 7-7:30 ನಾನು ಒಂದು ಟಿಫಿನನ್ನು ಮಾಡಿದೆ. ಇಡ್ಲಿ ವಡ ಅಂತ ಬರ್ತಾಯಿದ್ರು. 1 ಪ್ಲೇಟ್ ತಟ್ಟೆ ಇಡ್ಲಿ ತೊಗೊಂಡೆ. ಟಿಫಿನ್ ಆದ ನಂತರ ಕಂಪಲ್ಸರಿ ಥಿಂಗ್ ಏನಪ್ಪ, IRCTC ಅವರ ಟೀ ಕೊಡಿದೆ. ಅದಾದ ನಂತರ ಸ್ವಲ್ಪ ಹೊತ್ತು ಮಲಗಿದೆ. ಇನ್ನೇನು ದಾವಣಗೆರೆ ಹತ್ತಿರ ಇದೆ ಅನ್ನೋವಾಗ ಮದ್ದೂರೊಡೆ ವಾಸನೆ ನನ್ನ ಮೂಗಿಗೆ ಬಿತ್ತು. ಮದ್ದೂರೊಡೆ ತಿನ್ಕೊಂಡೆ. ಫೈನಲಿ ನಾನು ದಾವಣಗೆರೆಗೆ ರೀಚ್ ಆದೆ. ದಾವಣಗೆರೆ ರೀಚ್ ಆದ ತಕ್ಷಣ ವೀಡಿಯೋ ಮಾಡೋಷ್ಟು ಪುರ್ಸುತ್ತಿರಲಿಲ್ಲ, ಯಾಕಂತಂದರೆ ಮುಹೂರ್ತ ಇತ್ತು. ಅದಕ್ಕೋಸ್ಕರ ಬೇಗ ಆಟೋನ ತೊಗೊಂಡು ನನ್ನ ಫ್ರೆಂಡ್ ಮನೆಗೆ ಹೊರಟೆ. ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ನಾವೇನು ಮಾಡಿದ್ವಿ, ಚೌಟ್ರಿಗೆ ಹೊರಟಿದ್ದಾಯಿತು. ಹೋಗ್ತಾ ದಾರಿಯಲ್ಲಿ ದಾವಣಗೆರೆನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಲ್ಲ, ಆ ಕಡೆ ಈ ಕಡೆ ಎಲ್ಲ ಫುಲ್ ಹೇಗಿದೆ ದಾವಣಗೆರೆ ಅಂತಂದೇಳಿ ಮನಸ್ಸಲ್ಲೆಲ್ಲ ಅಂದ್ಕೊಂಡು, ಬೆಣ್ಣೆ ಹೋಟ್ಲಲ್ಲಿದೆ, ದೋಸೆ ಹೋಟ್ಲು ಅಂತಂದು ಅಂದ್ಕೊಳ್ತಾ ಇದ್ದೆ. ಆ್ಯಂಡ್ ಚೌಟ್ರಿಗೆ ಬಂದು ರೀಚ್ ಆದ್ವಿ. ನೀವು ನೋಡ್ತಾ ಇದ್ದೀರಾ ಸ್ಟೇಜ್ ಡೆಕೋರೇಷನ್ ಹೇಗಿದೆ. ಜನ ಸಾಗರ ಇದ್ದರು. ಆ್ಯಕ್ಚುಲಿ ನಮಗೆ ಫೋಟೋ ತೆಕ್ಕೊಳ್ಳೋಕ್ಕೆ ಆಗಲಿಲ್ಲ, ಟು ಬಿ ಫ್ರ್ಯಾಂಕ್, ಬಿಕಾಸ್ ಅಷ್ಟು ಜನ ಇದ್ದರು ಸ್ಟೇಜ್ ಮೇಲೆ. ಜಸ್ಟ್ ಅವಳಿಗೆ ಹಾಯ್ ಹೇಳಿ ಕಂಗ್ರ್ಯಾಚುಲೇಷನ್ ಮಾಡಿಬಿಟ್ಟು ಬಂದುಬಿಟ್ವಿ. ಪುರ್ಸೊತ್ತೇ ಇರಲಿಲ್ಲ. ಆ್ಯಂಡ್ ಜನ ಮಾತ್ರ ತುಂಬ ಜನ ಇದ್ದರು. ಮದುವೆಗೆ ಹೋದ್ಮೇಲೆ ಮದುವೆ ಊಟ ಮಿಸ್ ಮಾಡೋಕ್ಕಾಗತ್ತಾ? ಆಬ್ವಿಯಸ್ಲಿ ಮದುವೆ ಊಟ ಅಂದರೆ ನಂಗೆ ತುಂಬ ಇಷ್ಟ. ಊಟ ಮುಗಿಸ್ಕೊಂಡು ನಾನು ದಾವಣಗೆರೆಯ ಫೇಮಸ್ ಬಟ್ಟೆ ಅಂಗಡಿ BSC ಚನ್ನಬಸಪ್ಪ ಆ್ಯಂಡ್ ಸಿಲ್ಕ್ಸ್ ಈ ಒಂದು ಶಾಪ್ಗೆ ಹೋಗಿದ್ದೆ. ಒಂದು ಸೀರೆ ತೊಗೊಂಡು ಬಂದೆ. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನಾನು ಆವಾಗಲೇ ಹೇಳ್ದಾಗಲೇ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ಬಂದೆ. ಒರಿಜಿನಲ್ ಪ್ಲೇಸಿನ ತಿನ್ಕೊಂಡು ಬಂದೆ. ತುಂಬ ಖುಷಿಯಾಯಿತು. ಹಾಗೆ ರಿಟರ್ನ್ ನನ್ನ ಟ್ರೈನು ಆಲ್ರೆಡಿ ಬುಕ್ ಆಗಿತ್ತು. ರಿಟರ್ನ್ 4 ಗಂಟೆಗೆ. ಬಂದೆ, ಟ್ರೈನ್ ಹತ್ಕೊಂಡೆ. ಬ್ಯಾಂಗ್ಳೂರಿಗೆ ಅರೌಂಡ್ 9-9:30ಗೆ ರೀಚ್ ಆದೆ. ಇದಾಗಿತ್ತು ನನ್ನ ಒಂದು ದಿನದ ರ್ಯಾಂಡಮ್ ಸ್ಟೋರಿ ವಿಸಿಟ್ ಟು ದಾವಣಗೆರೆ. ಥ್ಯಾಂಕ್ ಯು.